ಸೈಡ್ ಗುರುಗಳೇ ಬನ್ನಿ ಮುಂದೆ 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 ಹೋಗಿ ಹಿಂದೆ ಹೋಗಿ ಅದಕ್ಕೆ ಹೇಳ್ತಾರಲ್ಲ ಹಿಂದೆ ಹೋಗಿ ಅಂತ. ದೇವ ಅಜೇತ ಸಾಧ್ಯ ವಿಷಯ ಗಾಡಿ ಬಿಡಬೇಕು. ಅವರ ಸಾನ್ನಿಧ್ಯ ಕುಳಿತುಕೊಳ್ಳಿಸ್ತಾ ಇದೆ. ಭಕ್ತಾದಿಗಳು ಎಲ್ಲರೂ ವೇದಾಂತ ವಿಜ್ಞಾನ ಸದಶ್ಚಿದಾರ್ಥ ಸನ್ಯಾಸ ಯೋಗಾದಯಶ್ಚತ್ವಸತ್ವಾಃ ते ब्रह्मलोके तु परान्तकाले परान्तात्परिमज्जन्ति सर्वे सहरं विभावं परमेशभूतं यत्पुण्डरीकं परमद्यसग्रस्तम् तत्रापि दहरं गगनं विहो कस्तस्मिन् गन्धं ಜನಗಳೆಲ್ಲ ಸಹಾಯ ಮಾಡೋದ್ರಿಂದ ಮುಂದೆ ಬರಬೇಕು. ಡೋನರ್ಸ್ ಎಲ್ಲ ಮುಂದೆ ಬರಬೇಕು. ಡೋನರ್ಸ್ ಎಲ್ಲ ಮುಂದೆ ಬರಬೇಕು. ಡೋನರ್ಸ್ ಮುಂದೆ ಬರಬೇಕು. ಅವ್ರು ದಯವಿಟ್ಟು ಹಿಂದೆ ಕೂತ್ಕೋಬೇಕು. ದಯವಿಟ್ಟು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿಕೊಳ್ಳಬೇಕು. ಎಲ್ಲ ಭಕ್ತಾದಿಗಳು ಆರ್ಥಿಕರಾಗಬೇಕಾಗಿರುತ್ತದೆ. ಮೇಲೆ ಹತ್ಕೋದು ಬೇಕಲ್ಲ ನಾನು. Gracias.
ಸುರೇಶ್ ಅವರು ನನಗೆ ಹೀಗೆ ಸಾಕು 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 ಅಲ್ಲೇ ಕುಂಭ ಬರಲಿ ಕುಂಭ ಬರಲಿ ಭಯ್ಯ ಕುಂಭ ವಿನಯ ಮಮ್ಮ ಒಳಗೆ ತಡೆಯೋದಿಲ್ಲ ನಿಂತ್ಕೋಬೇಕು. ನಿಂತ್ಕೊಂಡ್ಬಿಟ್ಟಿದ್ರೆ ಯಾರು ನಿಂತ್ಕೊಂಡ್ಬಿಡಿ, ಈಗ ಹೊರಗಡೆ ಯಾರು ಬಿಡಲ್ಲ ಈಗ. ದೂರ ಮುಂದೆ ಹೋಗ್ಬೇಕು. ಇರಿ ರಾಜಗೋಪುರಕ್ಕೆ ಆಗಬೇಕು. ಎಲ್ಲಾರು ಹತ್ಬೇಡಿ, ಎಲ್ಲರೂ ಹೋದ್ರೆ ಕಷ್ಟ ಗುರುಗಳೇ. ಎಲ್ಲಾರು ಹತ್ಬೇಡಿ. ಸ್ವಾಮೀಜಿಯವರು ಆಶೀರ್ವಾದ ಇದೆ. ಅದಾದ್ಮೇಲೆ ಫಸ್ಟ್ ಸ್ವಾಮಿ ಮಾಡೋದು ಒಂದು ನಿಮಿಷ ಬಿಡ್ತೀವಿ, ಆಮೇಲೆ ಎಲ್ಲರಿಗೂ ಮೇಲೆ ಬಿಡ್ತೀವಿ, ಹೋಗ್ಬೋದು, ಕೂತ್ಕೋಬೇಕು. ದಯವಿಟ್ಟು ಕೂತ್ಕೊಂಡ್ಬಿಡಿ. ಗುರುಗಳೇ ಅಲ್ಲಿ ಜಾಗನೇ ಇಲ್ಲಲ್ವಾ, ಕೂತ್ಕೊಳ್ಳಿ. ಹೋಗಕ್ಕೆ ಆಗಲ್ಲ. ಫಸ್ಟ್ ಕ್ಲಾಸ್ ಸೊನ್ನೆ ಪಣಿಕಿಂದ ಹೇಳಿದೆ ಬೋಗಿ ಮಾರಿ ಸರ್ ಬನ್ನಿ ಕುಂಭ ಬರಲಿ ಕುಂಭ ಮಂಗಳಾರತಿ ಸುಮ್ಮನೆ ಹೋಗ್ಬೇಕು ಸರ್ ಒಂಚೂರು ಮುಂದೆ ಹೋಗ್ಲಿ ಇದು ಸರ್ ಮುಂದೆ ಹೋಗ್ಲಿ ಇದಕ್ಕೋ ಸ್ವಾಮಿ ಪೊಲೀಸ್ ಹೊಡ್ರದೇ ಇಲ್ಲ. ಶ್ರೀನಿವಾಸ ಶ್ರೀನಿವಾಸ
ಆರ್ತಿ ಹಂಗೆ ಬೆಂಕಿ ಬಣ್ಣ ತೆಗೆ ಬೆಂಕಿ ಬಣ್ಣ ತೆಗೆ ಬಿಡಿ ಬಿಡಿ ஆர்த்தி சூடா இருக்கு தட்டோட சேர்ந்து படிச்சு தட்டோட பண்ணுங்க சூடு ಅದ್ರದ್ದು ಫೋಟೋ ಕಳಿಸ್ಬಿಡ ಟೇಬಲ್ ಹಾಕ್ಬಿಡ್ಲ ತಗಣ ಬಂದಿಲ್ಲ ಅಲ್ಲಿ ನಾಳೆ ಇದೆಲ್ಲ ಅವರೇ ಇದು ಮಾಡ್ತಾ ಇದ್ದಾರೆ ಬಂದಿಲ್ಲ ಭಾರಿ ಐಡಿಯಾ ಹಾಕಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಹೇಳ್ಬೇಡ ನಾ ಅವ್ರಿಗೆ ಫೋನ್ ಇಲ್ಲ ಜೈ ಶ್ರೀರಾಮ್. ಫೋಟೋ ಹಾಕಿಂಡೆ ಸೈಡ್ ಸೈಡ್ ಫೋಟೋ ಪ್ರದಕ್ಷಿಣೆ
विश्वं नारायणं देवमक्षरं परमं पदं विश्वतः परमान् नित्यं विश्वं नारायणं हरिं विश्वमेवेदं पुरुषस्तद्विश्वमुपजीवते विश्वस्यात्मेश्वरं शाश्वतं शिवमक्षरं नारायणं महात्मेयं विश्वात्मानं परायणं नारायणपरो ज्योतिरात्मा नारायणपरः नारायणपरो ध्याता ज्ञानं नारायणपरः यच्च किञ्चित् जगत्सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायणः Thank you.
ಜಿಎಸ್ ಸ್ವಾಮಿಯವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಭಕ್ತಾದಿಗಳು ಎದ್ದು ನಿಂತು ಸ್ಥಳದಲ್ಲೇ ತಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ನಿಂತಲ್ಲೇ ನಿಮ್ಮ ಗೌರವವನ್ನು ಸಲ್ಲಿಸಬೇಕು. ಜಿಎಸ್ ಸ್ವಾಮಿಗಳಿಗೆ ಹಳೆಬಂಡಿಕೇರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕುಂಭಾಭಿಷೇಕ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಿಎಸ್ ಸ್ವಾಮಿ ಅವರಿಗೆ ಸ್ವಾಗತ. ಇಂದಿನ ಗೌರವಾನ್ವಿತ ಅತಿಥಿಗಳಾದ ಶ್ರೀಮಂತ ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗಾಗಲೇ ಬಂದು ಹೋಗಿದ್ದಾರೆ. ಲೋಕಸಭಾ ಸದಸ್ಯರು ಮೈಸೂರು ಕ್ಷೇತ್ರ, ಇವರಿಗೆ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಹರೀಶ್ ಗೌಡ್ರು ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು, ಇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಸನ್ಮಾನ್ಯ ಟಿ.ಎಸ್. ಶ್ರೀವತ್ಸರ್ ಅವರು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಕೆ.ಎಂ. ಮಹೇಶ್ ಕುಮಾರ್ ಅವರು, ತಹಶೀಲ್ದಾರ್ ಮೈಸೂರು, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ನಾಗೇಂದ್ರರವರು, ಮಾಜಿ ವಿಧಾನಸಭಾ ಸದಸ್ಯರು, ಚಾಮರಾಜ ಕ್ಷೇತ್ರ ಮೈಸೂರು, ಇವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಸನ್ಮಾನ್ಯ ಶ್ರೀ ಎಂ.ಕೆ. ಸೋಮಶೇಖರ್ ಅವರು, ಮಾಜಿ ವಿಧಾನಸಭಾ ಸದಸ್ಯರು, ಕೃಷ್ಣರಾಜ ಕ್ಷೇತ್ರ, ಇವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಕೆಲವರು ಅನುಪಸ್ಥಿತಿಯಲ್ಲಿದ್ದಾರೆ, ಅವರಿಗೂ ಅವರ ಅನುಪಸ್ಥಿತಿಯಲ್ಲೇ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಜಿ.ಎಲ್. ಅವರು ಮುಂದಿನ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರುವುದರಿಂದ ಈಗ ಆಶೀರ್ವಚನವನ್ನ ನೀಡುತ್ತಿದ್ದಾರೆ. ನಾವೆಲ್ಲರೂ ಅವರ ಆಶೀರ್ವಚನ ಕೇಳಿ ಕೃತಾರ್ಥರಾಗೋಣ. अत्यतिष्ठशाङ्कुलम् पुरुषेवेदकम् सर्वम् यद्भूतयच्छमव्यम् उदामृतः पश्येशानः यदन्येनातिरोहति एतावानस्य महिमा अतो जायागश्च पूरुषः पादोऽस्य विश्वभूतानि विपादस्यामृतम् दिवि विपादोऽर्धमुदे पुरुषः అమ్మవే వండికి కలుసుకుంటున్నామా కార్ కిட்ட కుట్టుంది పార్కింగ్ గిట్ట కార్ కిట్ట కుట్టుంది స్వామి కార్ கார் அனுப்புக்கோ பார்க் பண்ணிக்கீங்களா இங்கே இப்போ வந்தாருங்கம்மா சுவாமி வந்தாரு ಅದೇ ಅಮ್ಮಾಗ ನಾನು ಆಟೋ எடுத்துட்டு ராமஞ்சுக்கு சொல்லிடு ராமஞ்சுடைய ஃபோன் கொடுத்துடும் நான் அம்மாவை போய் அழிச்சுட்டு வரேன் స్వామి మీటింగ్ నుంచి ಈಗ ಶ್ರೀಮತಿ ಸುರಭಿಯರವರಿಂದ ಪ್ರಾರ್ಥನೆ. ನಾಳೆಗೆ ಮೇಲ್ಕೊಟ್ಟು ಬರ
ಕೊಳಲಿನ ಧ್ವನಿ ಬಲು ಚಂದ ರಂಗಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ನಂದ ಗೋಪಿಯರ ಕಂದ ಪೊಲೀಸ್ ಸೆಕ್ಯೂರಿಟಿ ಇಟ್ಬಿಡಿ, ಆಮೇಲೆ ತಗೊಳ್ತೀನಿ. ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ಮುಕುಂದ ಸುಂದರಿಯರ ಆನಂದಾರವಿಂದ ರಂಗವಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ಉದಧಿ ಸಂಚಾರ ಗುಣಗಂಭೀರ ನವನೀತ ದಧಿ ಮಾಂಢ ಚೋರ ರುಕ್ಮಿಣಿ ಮನೋಹರ ಮದನ ಗೋಪಾಲನೋ ಭಜಿಸುವ ಭಕುತರ ಹೃದಯದೊಳಗೆ ನಿಂತು ಪದವಿಯ ಕೊಡುವ ರಂಗಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ಬಲು ಚಂದ ಬಲು ಚಂದ ಈಗ GR ಸ್ವಾಮೀಜಿಯವರಿಂದ ಆಶೀರ್ವಚನ. ಪ್ರಸಾದ ಬರ್ದು ಒಂದೊಂದು ರೂಪಾಯಿ ಎಡ್ಸ್ಕೊಂಡು ಒಂದೊಂದು ರೂಪಾಯಿ ಬರೋದು ಒಂದೊಂದು ರೂಪಾಯಿ ಕೊಡುಂಗೋ ಕಾರಣ ಅಂದ್ಕೊಡ್ತೀನಿ சொல்லுங்க எனக்கு சொல்ல ಕಾರೇ ಸರ್ ತರ್ತಾರೆ ಪ್ರಸಾದ ಇನ್ನೂ ಊಟ ತರ್ತಾ ಇದ್ದಾರೆ ಒಂದೊಂದು ಪ್ರಸಾದ. ಶ್ರೀಮತೆ ರಾಮಾನುಜಾಯ ನಮಃ. ನಮೋ ವೆಂಕಟಶೈಲೇಂದ್ರಚಂದ್ರಾಯ ಪರಮಾತ್ಮನೆ ದ್ವಿಜಗದ್ವಂದ್ಯಪಾದಾಯ ಭಾರ್ಗವೀ ವಕ್ಷಸೇ ನಮಃ. ಸಿದ್ಧೋಪಾಯಮುಪೇಯಂಚ ಸಾಧಯಾಮಾಸಮಾಧವಂ ಗಾದಾಭಿದ್ರಾವಿಡೀಭಿರ್ಯಾ ಶ್ರೀಗೋದಾನ್ ತಾಮುಪಾಸ್ಮಹೆ. ಕೃಷ್ಣಾನುಭೂತಿಸಂಭೂತಾಂ ಗಾಧಾಮಾಲಾಂ ಗುಣೋಜ್ವಲಾಂ ಕೃಷ್ಣಾಯಾರ್ಪಿತವತ್ಯೈ ಸ್ಯಾತ್ ಗೋದಾಯೈ ನಿತ್ಯಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಶಯನಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಸುಮಾರು 2 ಗಂಟೆಗಳ ಕಾಲ ಬೆಂಗಳೂರಿನಿಂದ ಮೈಸೂರಿಗೆ ಬಂದೆ. ಸಂಚಾರದ ಸಮಯದಲ್ಲಿ ಪೂರ್ತಿ ಸ್ತೋತ್ರ ಪಾರಾಯಣ ಮಾಡ್ತಾ ಬಂದೆ. ಮೌನವಾಗಿದ್ದೆ. ಇಲ್ಲಿ ಬಂದು ನೋಡಿದ ಮೇಲೆ ಮೌನ ಮಾತಾಯಿತು. ಈ ಒಂದು ಕ್ಷೇತ್ರಕ್ಕೆ ಹಳೆ ಬಂಡಿಕೇರಿ ಅಂತ ಕರೀತಾರೆ. ನನಗನ್ನಿಸ್ತು ಇನ್ನು ಮುಂದೆ ಇದು ಹೊಸ ಬಂಡಿಕೇರಿ. ಯಾಕೆಂದ್ರೆ ಶ್ರೀನಿವಾಸನ ದಿವ್ಯವಾದಂತಹ ದೇವಸ್ಥಾನ ಮಂದಿರ ಒಳ್ಳೆಯ ಅರಮನೆಯ ರೀತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿದ್ರೆ ತುಂಬ ಆನಂದ ಆಗುತ್ತೆ. ಶ್ರೀನಿವಾಸನ ದರ್ಶನ ಮಾಡಿ ಎಲ್ಲ ಕಡೆ ಎಷ್ಟು ಅಚ್ಚುಕಟ್ಟಾಗಿ. ಸುಮಾರು ಒಂದು 55 ವರ್ಷಗಳ ಹಿಂದೆ ನಾವು ಇದೇ ಮೈಸೂರಿನಲ್ಲಿ ನಮ್ಮ ಪೂರ್ವಾಶ್ರಮದಲ್ಲಿ ರಮಾವಿಲಾಸ ರಸ್ತೆಯಲ್ಲಿ ಮಂಡ್ಯಂ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಗ ಈ ಹಳೆ ಬಂಡಿಕೇರಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಶನಿವಾರ ಬರ್ತಾ ಇದ್ದಿದ್ದುಂಟು ನಾವು ನಮ್ಮ ಸ್ನೇಹಿತರ ಜೊತೆ. ಆವಾಗಿನ ದೇವಸ್ಥಾನಕ್ಕೂ ಈಗಿನ ದೇವಸ್ಥಾನಕ್ಕೂ ತುಂಬಾ ಬದಲಾವಣೆ ಆಗಿದೆ. ನೋಡಿ ನಮಗೆ ಆನಂದ ಆಯಿತು. 55 ವರ್ಷಗಳ ನಂತರ ಈ ಹೊಸ ಬಂಡಿಕೇರಿ ಶ್ರೀನಿವಾಸ
ನಮ್ಮನ್ನ ಬೆಂಗಳೂರಿಂದ ಇಲ್ಲಿಗೆ ಕರೆಸಿದ್ದಾನೆ. ಸಪ್ತಗಿರಿನಾಥನಾದಂತಹ ಶ್ರೀನಿವಾಸ ತಿರುಮಲೆಯಲ್ಲಿ ಏಕಾಂತವಾಗಿ ಹಿಂದೆ ಅವನು ಸಾನ್ನಿಧ್ಯ ಮಾಡಿದ್ದಾನೆ. ಅವನ ದರ್ಶನಕ್ಕೆ ಹೋಗಬೇಕಾದ್ರೆ ದಿವಸಗಟ್ಟಲೆ ಗಂಟೆಗಟ್ಟಲೆ ಕಾದು ಸುತ್ತು ಪ್ರದಕ್ಷಿಣೆಗಳನ್ನೆಲ್ಲ ಮಾಡಿ ಎಲ್ಲ ಪಥಗಳನ್ನೆಲ್ಲ ಕ್ರಮಿಸಿ ಜಯ ವಿಜಯ ಹತ್ರ ಮುಂದೆ ನಿಂತಾಗ ಒಂದೇ ಒಂದು ಕ್ಷಣ ಗೋವಿಂದ ಅಂತ ಹೇಳೋ ತನಕ ಅಷ್ಟೇ ಭಕ್ತರೆಲ್ಲ ಮುಂದೆ ಸಾಗಲೇಬೇಕು. ಆ ಸಪ್ತಗಿರಿನಾಥನಾದಂತಹ ಶ್ರೀನಿವಾಸನಿಗೆ ಅನ್ನಿಸ್ತು, ಇಲ್ಲಿ ತುಂಬ ಏಕಾಂತದಲ್ಲಿದ್ದೀನಿ, ಭಕ್ತರೆಲ್ಲ ಬಂದು ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೆ ಅಕ್ಕ ಪಕ್ಕ ಎದುರುಗಡೆ ಮನೆಗಳಿರೋ ಜಾಗದಲ್ಲಿ ನಾನು ಹೋಗಿ ನಿಲ್ತೀನಿ ಅಂತ ಹೇಳಿ ಶ್ರೀನಿವಾಸ ಇಲ್ಲಿ ಬಂದು ನಿಂತ. ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ. ಇಡೀ ಮೈಸೂರಿನಲ್ಲಿ ಶ್ರೀನಿವಾಸ ದೇವಸ್ಥಾನಗಳಲ್ಲಿ ಎರಡನೆಯ ಪ್ರಾಚೀನ ದೇವಸ್ಥಾನ ಇದು. ಕೋಟೆ ಶ್ರೀನಿವಾಸನ ದೇವಸ್ಥಾನ ಮೊದಲು ಶ್ರೀನಿವಾಸ, ಎರಡನೆಯದು ಈ ದೇವಸ್ಥಾನ. ದೇವಸ್ಥಾನಗಳ ಒಂದು ಸಂಗಮ ಈ ಮೈಸೂರು. ಸುಮಾರು 400 ವರ್ಷ 500 ವರ್ಷಗಳ ಹಿಂದೆ ತೆರಕಣಾಂಬೆಯಿಂದ ಈ ಶ್ರೀನಿವಾಸ ಇಲ್ಲಿಗೆ ದಯಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಆದ. ಇವನು ತುಂಬ ವಿಶೇಷವಾದಂತಹ ಶ್ರೀನಿವಾಸ. ಎಲ್ಲ ಕಡೆ ತಿರುಮಲಗಿರಿ, ಪ್ರಸನ್ನ ವೆಂಕಟ ಅಂತೆಲ್ಲ ಕರೀತಾರೆ, ಆದರೆ ಇವನು ಸಾಕ್ಷಿ ಶ್ರೀನಿವಾಸ. ಇವನ ಮುಂದೆ ನಾವು ನಿಂತು ದರ್ಶನ ಮಾಡಿದ್ರೆ ಅವನೆಲ್ಲದಕ್ಕೂ ಸಾಕ್ಷಿಯಾಗ್ತಾನೆ. ಪ್ರಾಯಶಃ ನಮ್ಮ ರಾಮಸ್ವಾಮಿ ಮತ್ತು ರಾಧಾಕೃಷ್ಣ ಇಬ್ಬರನ್ನ ಸಾಕ್ಷಿಯಾಗಿ ನಿಲ್ಲಿಸಿಕೊಂಡು ಅತ್ಯಂತ ಶೀಘ್ರವಾಗಿ, ಈಗ ತಾನು ನಮ್ಮ ರಾಮಸ್ವಾಮಿಯರು ಹೇಳ್ತಾ ಇದ್ರು, 15-20 ದಿವಸದಲ್ಲಿ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ಬಿಡ್ತು ಅಂತ. ಎಷ್ಟು ಜನ ಭಕ್ತರು, ನಾವೇನು ಪ್ರಯಾಸ ಪಡಬೇಕಾಗೇ ಇಲ್ಲ. ತಿರುಮಲೆಗೆ ಹೋಗಿ ಕ್ಯೂನಲ್ಲಿ ನಿಂತು ಇಲ್ಲಿ ಯಾವಾಗ ಬೇಕೋ ಅಲ್ಲಿಗೆ ಬಂದಾಗ ನಮ್ಮ ಸಾಕ್ಷಿ ಶ್ರೀನಿವಾಸ ದರ್ಶನವನ್ನ ಕೊಡ್ತಾನೆ. ನಮ್ಮ ಮೈಸೂರು ಅರಮನೆಯ ನಗರಿ, ಮಲ್ಲಿಗೆಯ ನಗರಿ, ಶ್ರೀಗಂಧದ ಕರ್ನಾಟಕ. ನಮ್ಮ ಮೈಸೂರಿನ ಅರಸರು ಮೈಸೂರಿಗೆ ಎಷ್ಟು ವಿಧದಲ್ಲಿ ಅವರು ಅದ್ಭುತವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಯದುರಾಯರಿಂದ ಪ್ರಾರಂಭವಾಗುವಂತಹ ಆ ಒಂದು ಅರಮನೆ, ಆ ಪರಂಪರೆ ಯದುವೀರರವರಿಗೆ ಎಲ್ಲ ಅರಸರು ಒಂದಲ್ಲ ಒಂದು ರೀತಿ ಮೈಸೂರು ನಗರಕ್ಕೆ ಹೊಸ ವರ್ಚಸ್ಸನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಈ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಪಕ್ಕದಲ್ಲೇ ಇರುವಂತಹ ನಮ್ಮ ಸಂತಾನ ಗೋಪಾಲಕೃಷ್ಣ, ಆ ದೇವಸ್ಥಾನವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ಮಾಣ ಮಾಡಿದ್ರು. ಇದನ್ನು ಅವರೇ ಮಾಡಿದ್ರು. ಆ ಕಾಲ ಸ್ವರ್ಣ ಯುಗ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ. ಸಂಗೀತ, ಸಾಹಿತ್ಯ, ಧಾರ್ಮಿಕವಾದಂತಹದ್ದು, ದೇವಸ್ಥಾನಗಳು, ಪ್ರಜೆಗಳ ಬಗ್ಗೆ ಅವರಿಟ್ಟಂತಹ ಪ್ರೀತಿ ಎಲ್ಲವೂ ನ್ಯಾದೃಶವಾದಂತಹದ್ದು. ಆ ಕಾಲದಲ್ಲೇ ಅನೇಕ ದೇವಸ್ಥಾನಗಳು ಪುನರ್ ನಿರ್ಮಾಣ ಆಯಿತು. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ನಮ್ಮ ಮೈಸೂರಿನ ಅರಮನೆ ಬಹಳ ಉತ್ತಮವಾದಂತಹ ಸೇವೆಯನ್ನು ಮಾಡಿದೆ. ತಮಿಳುನಾಡಿನಿಂದ ಎಲ್ಲ ಕಲಾವಿದರನ್ನ ಇಲ್ಲಿಗೆ ಕರೆಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರಿಗೆ ಸನ್ಮಾನ ಮಾಡಿ, ವೆಂಕಟಸುಬ್ಬಯ್ಯ ಅಂತ, ತಂಜಾವೂರು ವೆಂಕಟಸುಬ್ಬಯ್ಯ ಅಂತ ಬಹಳ ದೊಡ್ಡ ಕಲಾವಿದರು, ಅವರನ್ನ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿಗೆ ಕರೆಸಿ ಅವರಿಗೆ ಚಿನ್ನದ ವೀಣೆಯನ್ನ ಮಾಡಿಕೊಟ್ರಂತೆ. ನೋಡಿ, ಎಂಥ ಧರ್ಮಪ್ರಭು ಅವರು. ಸಂಗೀತಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು. ಅಂತಹ ಒಂದು ನಗರಿ ಮೈಸೂರು. ನಾವು ಒಂದು 3-4 ವರ್ಷ ಇಲ್ಲಿ ಇದ್ದು, ಆದರೆ ಪ್ರತಿ ಬಾರಿ ಮೈಸೂರಿಗೆ ಬರುವಾಗಲೆಲ್ಲ ಒಂದು ರೀತಿಯ ಅಲೌಕಿಕವಾದಂತಹ ಸಂತೋಷ, ಆನಂದ ಆಗತ್ತೆ. ಅದಕ್ಕೆ ಯಾರಾದರೂ ಮೈಸೂರಿನವರು ಕರೆದ್ರೆ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ. ಇವತ್ತು 2-3 ಕಾರ್ಯಕ್ರಮ ಇದೆ. ನಾನು ಇಲ್ಲಿಂದ ಮತ್ತೆ ಚಾಮರಾಜನಗರದ ಕಡೆ ಹೋಗಬೇಕು, ಹೆಡ್ತಲೆಗೆ ಹೋಗಬೇಕು. ಆದರೂ ಮೈಸೂರು ಅಂತ ಹೇಳಿದ ತಕ್ಷಣ ನಾವಿಲ್ಲಿಗೆ ಬಂದ್ಬಿಡ್ತೀವಿ. ಎಷ್ಟು ಜನ ಕೊಡುಗೈ ದಾನಿಗಳು. ನಮ್ಮ ರಾಮಸ್ವಾಮಿ ಮತ್ತು ರಾಧಾಕೃಷ್ಣ ಹೇಳ್ತಾ ಇದ್ರು, ಒಬ್ಬೊಬ್ಬರನ್ನೂ ತೋರಿಸಿ. ಇದು ನಿಜವಾದಂಥ ಭಕ್ತಿ. ಸ್ವಾಮಿ ರಾಮಾನುಜರು 1000 ವರ್ಷಗಳ ಹಿಂದೆ ಅವತರಿಸಿದ ಈ ನೆಲದಲ್ಲಿ
ಭಕ್ತಿಯ ಯುಗವನ್ನು ಪ್ರಾರಂಭ ಮಾಡಿದ್ರು, ಔದಾರ್ಯದ ಯುಗವನ್ನು ಪ್ರಾರಂಭ ಮಾಡಿದ್ರು. ಈ ರೀತಿ ದೇವಸ್ಥಾನದ ಕಲ್ಪನೆ ಸ್ವಾಮಿ ರಾಮಾನುಜರ ಕಾಲದಲ್ಲಾಗಿತ್ತು. ಜಾತಿ ಮತ ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಇಲ್ಲದೆ ಎಲ್ಲರೂ ಭಗವಂತನ ಮುಂದೆ ನಿಂತು ದರ್ಶನ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಸ್ವಾಮಿ ರಾಮಾನುಜರಾಗಿತ್ತು. ಈ ಮನುಷ್ಯ ಜನ್ಮ ತುಂಬ ದುರ್ಲಭವಾದಂಥದ್ದು. ಮತ್ತೆ ನಿಮಗೆ ಈ ಜನ್ಮ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನಾವು ಮಾಡಬೇಕಾದ್ದು, ಈ ಶರೀರವನ್ನು, ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಶ್ರೀನಿವಾಸ. ಅವನೇ ಈ ಎಲ್ಲ ಕ್ಷೇಮವನ್ನು ನೋಡ್ಕೊಳ್ಳೋನು. ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ವ್ಯಾಪಿಸಿದಾನೆ ಎನ್ನುವಂಥ ಅದ್ಭುತವಾದಂತಹ ಕಲ್ಪನೆಯನ್ನು ಮಾಡಿಕೊಟ್ಟಂಥವರು ಸ್ವಾಮಿ ರಾಮಾನುಜರು. ಆ ಶ್ರೀನಿವಾಸನ ಕೃಪೆಗೆ ನಾವು ಏನು ಮಾಡ್ಬೋದು? ಅವನ ಮುಂದೆ ನಿಂತು ಒಂದು ಅಂಜಲಿ ಸಮರ್ಪಿಸಬಹುದು. ಈ ಒಂದು ವೈಭವದ ಈ ಸನ್ನಿವೇಶ ತುಂಬಾ ಆನಂದ ಆಗ್ತಾ ಇದೆ. ಈ ಇಬ್ಬರು ಜೊತೆಗೆ, ಇವರೆಲ್ಲರ ಜೊತೆ ಸೇರಿರುವಂತಹ ಎಷ್ಟು ಜನ ಭಕ್ತರನ್ನು ನಾವಿಲ್ಲಿ ನೋಡಬಹುದಾಗಿತ್ತು. ಅಂತಹ ಹೊಸ ಬಂಡಿಕೇರಿ, ಹೊಸ ಶ್ರೀನಿವಾಸ, ಒಳ್ಳೆ ತುಂಬಾ ಚೆನ್ನಾಗಿದ್ದಾನೆ. ಎಲ್ಲ ಎಷ್ಟು ಗಿಡಗಳನ್ನೆಲ್ಲ ಹಾಕಿದ್ದಾರೆ, ಕೆಳಗಡೆಗೆ ಗ್ರಾನೈಟ್ ಹಾಕಿದ್ದಾರೆ. ಎಲ್ಲಕ್ಕಿಂತ ವಿಶೇಷವಾದ ಒಂದು ವಿಷಯ ಹೇಳ ನಿಮ್ಮ ಹತ್ರ. ನಾನು ಇದುವರೆಗೆ 100 ಕುಂಭಾಭಿಷೇಕಗಳನ್ನು ಹೋಗಿದ್ದೀನಿ. ಕೆಲವು ಕುಂಭಾಭಿಷೇಕಗಳು ಮೇಲಿರುತ್ತೆ, ಅದು ಸರಿಯಾದಂತಹ ಮೆಟ್ಟಲು ಮಾಡಿರೋದಿಲ್ಲ. ಸ್ವಾಮಿಗಳ ಹೆಸರು ಹಾಕ್ಬಿಟ್ಟಿರ್ತಾರೆ, ಕುಂಭಾಭಿಷೇಕ ಶ್ರೀಗಳು ಮಾಡ್ತಾರೆ ಅಂತ. ಹೋಗಲೇಬೇಕಾಗತ್ತೆ. ಹತ್ತುವಾಗ ಒಂದು ಕಷ್ಟ, ಇಳಿಯುವಾಗ ಒಂದು ಕಷ್ಟ. ನಾವು ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ಕುಂಭಾಭಿಷೇಕಕ್ಕೆ ಹೋಗಿದ್ವು. ಮೇಲೆ ಹತ್ತಿದ ಮೇಲೆ ಪಕ್ಕದಲ್ಲಿ ಎಲ್ಲೋ ಒಂದು ಜೇನು ಗೂಡಿತ್ತು. ನಮ್ಮನ್ನು ಆರತಿ ಮಾಡು ಅಂದ್ರು. ಆರತಿ ಮಾಡೋದು ಇದ್ದಕ್ಕಿದ್ದಂತೆ ಜೇನು ಹುಳ ಎಲ್ಲ ಹೊರಗೆ ಬಂದ್ಬಿಡ್ತು. ಎಲ್ಲ ಅರ್ಚಕರು ಪ್ರಚಾರಕರು ಎಲ್ಲ ಕೆಳಗಡೆ ಇಳಿದು ಬಿಟ್ರು. ನಾನು ಒಬ್ಬನೇ ನಿಂತು ಆರತಿ ಮಾಡಿ ಕೆಳಗಡೆ ಬಂದೆ. ಆದರೆ ನಮ್ಮ ಹೊಸ ಬಂಡಿಕೇರಿಯ ಶ್ರೀನಿವಾಸನ ಕುಂಭಾಭಿಷೇಕಕ್ಕೆ ನಮ್ಮ ರಾಮಸ್ವಾಮಿ ರಾಧಾಕೃಷ್ಣ ಒಳ್ಳೆಯ ಮೆಟ್ಟಲು ಮಾಡಿಬಿಟ್ಟಿದ್ದಾರೆ. ಒಂದು 10 ಸಲ ಮೇಲಕ್ಕೆ ಹತ್ತಿ 10 ಸಲ ಕೆಳಗಡೆ ಇಳಿಯಬಹುದು. ಈ ಮೆಟ್ಲು ಹೀಗೆ ಇಟ್ರೆ ಭಕ್ತರೆಲ್ಲ ಸ್ವಲ್ಪ ದಿವಸ ಮೇಲೆ ಹೋಗಿ ಆ ಕಲಶವನ್ನು ದರ್ಶನ ಮಾಡಿ ಬರಬಹುದು. ಅಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಆ ಶ್ರೀನಿವಾಸನ ಪರಿಪೂರ್ಣ ಕೃಪಾನುಗ್ರಹ ಸದಾ ಇರಲಿ. ನಮ್ಮಲ್ಲೆಲ್ಲ ಭಕ್ತಿಯ ಉಗಮ ಆಗಬೇಕು. ಭಗವಂತನಲ್ಲಿ ಶರಣಾಗತಿ ಮಾಡಬೇಕು. ಭಗವಂತನೇ ಈ ಎಲ್ಲದಕ್ಕೂ ಕಾರಣ. ಸತ್ ಪ್ರೇರಣೆಗಳನ್ನು ಕೊಡ್ತಾ ಇರ್ತಾನೆ. ಈ ಜನ್ಮ ಸಾರ್ಥಕ ಆಗಬೇಕಲ್ಲ, ಅದಕ್ಕೆ ಭಗವಂತ ಅಂತರ್ಯಾಮಿಯಾಗಿ ಒಳಗಡೆ ಕುಳಿತು ಈ ರೀತಿ ಭಕ್ತರನ್ನೆಲ್ಲ ಸೇರಿಸಿ ಅವನು ಸೇವೆಯನ್ನು ಮಾಡಿಸ್ಕೊಳ್ತಾನೆ. ಅವನಿಗೇನು ಬೇಕಾಗಿಲ್ಲ, ಅವನು ನಿತ್ಯ ತೃಪ್ತ ಅವನು. ಆದರೆ ಭಕ್ತರಿಗೋಸ್ಕರ ಅವನು ಆನಂದವಾಗಿ ಇಲ್ಲಿ ನಿಂತಿದ್ದಾನೆ. ಅಂತಹ ಒಂದು ಆನಂದದ ಸನ್ನಿವೇಶವನ್ನು ನಾವು ಇವತ್ತೆಲ್ಲ ಸೇರಿ ಅನುಭವಿಸಿದ್ದೀವಿ. ನಿನ್ನೆಯಿಂದ 3 ದಿವಸದಿಂದ ಕಾರ್ಯಕ್ರಮ ನಮ್ಮ ವಿನಯ್ ಅವರು ಆಗಮೋಕ್ತವಾಗಿ ಎಲ್ಲದನ್ನ ಮಾಡಿದ್ದಾರೆ. ಪಾಪ 2 ಬಾರಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ರು. ನಮ್ಮ ಆಂಡಾಳಮ್ಮ ಅವರು ಇವರೆಲ್ಲರನ್ನ ಕರ್ಕೊಂಡು ಶ್ರೀಮಠಕ್ಕೆ ಬಂದಿದ್ರು. ನಾನು ಇವತ್ತು ಬೇರೆ 2 ಕಾರ್ಯಕ್ರಮ ಒಪ್ಕೊಂಡಿದ್ದೆ ಬೆಂಗಳೂರಿನ ಸಮೀಪದ ದೇವನಹಳ್ಳಿಯಲ್ಲಿ. ಅವ್ರು ಬರ್ತೀನಿ ಅಂತ ಹೇಳಿದೆ. ಆದರೆ ನಮ್ಮ ಈ ಶ್ರೀನಿವಾಸ ಇಲ್ಲಿಗೆ ನಮ್ಮನ್ನು ಕರೆದು ಬಿಟ್ಟ. ಬಂದಿದ್ದು ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹ ಇದ್ದು ಒಳ್ಳೆಯ ಆರೋಗ್ಯ, ಒಳ್ಳೆಯ ನೆಮ್ಮದಿ, ಸಂತೋಷ ಸಿಕ್ಕಲಿ. ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದ್ದು ನಮ್ಮ ಭಾರತ ದೇಶ ಸುದೈವದಿಂದ ಒಳ್ಳೆಯ ಸ್ಥಿತಿಯಲ್ಲಿದೆ. ಸುತ್ತೂ ನಾವು ಒಮ್ಮೆ ಕಣ್ಣಾಡಿಸಿದ್ರೆ ಎಂತೆಂಥ ಪರಿಸ್ಥಿತಿಗಳು ನಡೀತಾ ಇದೆ. ಆದರೂ ಭಾರತ ನಿಂತಿದೆ. ಇದು ಜಗದ್ಗುರುವಿನ ಸ್ಥಾನದಲ್ಲಿ ನಿಂತಿದೆ. ಇಲ್ಲಿರುವಂತಹ ಈ ನೆಲದಲ್ಲಿ ಭಗವಂತನ ದಶಾವತಾರಗಳಾಯಿತು, ಅವನ ಲೀಲೆಗಳೆಲ್ಲ ಇಲ್ಲಿ ಆಯಿತು. ಪವಿತ್ರವಾದಂತಹ ನದಿಗಳೆಲ್ಲ ಇಲ್ಲಿ ಹರಿತಾ ಇದೆ. ಶ್ರೇಷ್ಠವಾದಂತಹ ಗಿರಿ ಶೃಂಗಗಳೆಲ್ಲ ಇಲ್ಲಿದೆ. ಅನೇಕ ಋಷಿ ಮುನಿಗಳು, ಸಾಧು ಸಂತರು, ಆಚಾರ್ಯರು, ಹರಿದಾಸರು, ವಾಗ್ಗೇಯಕಾರರು ಅವರೆಲ್ಲ ಈ ಭೂಮಿಯಲ್ಲಿ ತಪಸ್ಸು ಮಾಡಿದ್ದು. ಅದಕ್ಕೆ ನಾವೆಂಥ ಭಾಗ್ಯಶಾಲಿ ನೋಡಿ. ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಅದಕ್ಕೆ ನಾವು ಹೇಗೆ ಕೃತಜ್ಞತೆಯನ್ನು ಭಗವಂತನಿಗೆ ಅರ್ಪಿಸೋದು? ನಾವೆಲ್ಲದಕ್ಕೂ ಟ್ಯಾಕ್ಸ್ ಕೊಡ್ತೀವಿ ತಾನೆ. ಆದರೆ ಭಗವಂತ ಟ್ಯಾಕ್ಸ್ ಕೇಳ್ತಾನ? ಇಲ್ಲ. ನಾವು ದೇವಸ್ಥಾನಕ್ಕೆ ಬರಬೇಕು, ಅವನ ಮುಂದೆ ನಿಂತು ಅಂಜಲಿಯನ್ನು ಸಮರ್ಪಿಸಬೇಕು.
ಇದು ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಅಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಶ್ರೀನಿವಾಸನ ಉತ್ಸವಗಳು ವೈಭವವಾಗಿ ಹೀಗೆ ನಿರಂತರವಾಗಿ ನಡೀಲಿ. ನಾವು ಮೈಸೂರಿನಲ್ಲಿ ನಮ್ಮ ಶ್ರೀಮಠದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಹಿಂದಿನ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು ಜಯಲಕ್ಷ್ಮೀಪುರದಲ್ಲಿ. ಅದನ್ನೆಲ್ಲ ನಮ್ಮ ಮುರಳಿ ನಾಗಮಣಿ ಇವರೆಲ್ಲ ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಇಲ್ಲಿ ಗರುಡೋತ್ಸವ ನಡೀತಾ ಇದೆ. ಮುಂದಿನ ವರ್ಷ ಅರಮನೆಯ ಮುಂಭಾಗದಲ್ಲಿ ಗರುಡೋತ್ಸವ ಆಗ್ತಾ ಇದೆ. ನಾನು ಈಗಲೇ ನಮ್ಮ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡ್ತೀನಿ, ಶ್ರೀನಿವಾಸನೂ ಬರಲಿ, ಕೃಷ್ಣ ರುಕ್ಮಿಣಿ ಸತ್ಯಭಾಮ ಕೃಷ್ಣನೂ ಬರಲಿ. 18 ಗರುಡೋತ್ಸವ ಆಗ್ಬೇಕಲ್ಲ. ಇವತ್ತು ಮೇಲ್ಗಡೆ ಗರುಡ ಎಲ್ಲ ಹಾರ್ತಾ ಇದ್ದ, ತುಂಬಾ ಗರುಡ ಎಲ್ಲ ಮೇಲೆ. ಅದು ಸೂಚನೆ. ಇದು ನಾನು ಈ ಸಂದರ್ಭದಲ್ಲಿ ಇಬ್ಬರನ್ನು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಬರಬೇಕು ಅಂತ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ಬಂಡಿಕೇರಿಯ ಸಾಕ್ಷಿ ಶ್ರೀನಿವಾಸ. ಸಾಕ್ಷಿ ಶ್ರೀನಿವಾಸ ಅಂದ್ರೆ ಈ ಶ್ರೀನಿವಾಸನ ಮುಂದೆನೆ ಗ್ರಾಮೀಣ ಪ್ರದೇಶಗಳಿಂದ ಎಲ್ಲ ಬಂದು ಇಲ್ಲೇನಾದ್ರೂ ವ್ಯವಹಾರಗಳಾದ್ರೆ ದುಡ್ಡು ಕಾಸಿಂದು ಕೊಟ್ಟು ತಗೊಳ್ಳೋದು, ಬಡ್ಡಿ ಕೊಡೋದು ಎಲ್ಲ ಇಲ್ಲಿ ನಡೀತಾ ಇತ್ತಂತೆ. ದವಸ ಧಾನ್ಯಗಳನ್ನೆಲ್ಲ ಈ ಸಾಕ್ಷಿ ಶ್ರೀನಿವಾಸನಿಗೆ ಗ್ರಾಮದವರೆಲ್ಲ ಬಂದು ಅರ್ಪಣೆ ಮಾಡ್ತಾ ಇದ್ರಂತೆ. ಇನ್ನು ಮುಂದೆ ಏನಾದ್ರೂ ನಾವೆಲ್ಲ ಅವನ ಮುಂದೆ ನಮ್ಮೆಲ್ಲ ಸತ್ಪ್ರೇರಣೆಗಳಿಗೆ ಸತ್ಕಾರ್ಯಗಳಿಗೆ ನೀನು ಸಾಕ್ಷಿಯಾಗಿ ಇರು ಅಂತ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡೋಣ. ಈ ವಾಕ್ಪುಷ್ಪವನ್ನ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಆಶೀರ್ವಚನ ನೀಡಿದಂತಹ ಶ್ರೀ GR ಸ್ವಾಮೀಜಿಯವರಿಗೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹೊಸಬಂಡಿಕೇರಿ ಮೈಸೂರು ಕುಂಭಾಭಿಷೇಕ ಸಮಿತಿ ಸದಸ್ಯರ ವತಿಯಿಂದ ಧನ್ಯವಾದಗಳು. ನಮ್ಮ ಕಡೆಯಿಂದ ನಾವು ಖಂಡಿತ ಅಡ್ಮಿನಿಸ್ಟ್ರೇಷನ್ಗೆ ನಾವು ಹೇಳ್ತೀವಿ ಸ್ವಾಮೀಜಿ. ಈಗ GR ಸ್ವಾಮೀಜಿಯವರಲ್ಲಿ ಒಂದು ಅರಿಕೆ. ನಮ್ಮ ದಾನಿಗಳು ಕೆಲವು ದಾನಿಗಳಿಗೆ ತಮ್ಮ ಹಸ್ತಕ್ಕಿಂದ ಫಲಭಂತ್ರಾಕ್ಷತೆಯನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಇದನ್ನ ತಾವು ದಯವಿಟ್ಟು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ದಾನಿಗಳ ಹೆಸರನ್ನ ನಾನು ಕರಿತೀನಿ. ವೇದಿಕೆ ಮೇಲೆ ಬಂದು ಸ್ವಾಮೀಜಿಯವರಿಂದ ಫಲಭಂತ್ರಾಕ್ಷತೆಯನ್ನ ತಗೊಳ್ಬೇಕು. ಅವಾಂತರ ಮಾಡ್ಕೊಳ್ಬೇಡಿ, ನಿಧಾನಕ್ಕೆ ಬನ್ನಿ. ನಾನು ಒಂದ್ ಹೆಸರು ಕರೆದಾಗ ಇನ್ನೊಂದು ಹೆಸರು ಕರೆದಿದ್ದೀನಿ. ನೀವು ರೆಡಿಯಾಗಿ ಸ್ಟೇಜ್ ವೇದಿಕೆ ಹತ್ರ ಬರ್ಬೋದು. ಮೊದಲನೇದಾಗಿ ಅನಂತ ಪದ್ಮನಾಭರಾವ್, ದಯಮಾಡಿ ವೇದಿಕೆಗೆ ಬನ್ನಿ. ಅದಾದ ನಂತರ ವೆಂಕಟರಮಣ ಅಯ್ಯರ್ ಮಣಿ ಅವರು ನೆಕ್ಸ್ಟ್ ಬನ್ನಿ. ಹಿರಿಯ ಸದಸ್ಯರು ಅನಂತ ಪದ್ಮನಾಭರಾವ್. ಇದಾದ ನಂತರ ವೆಂಕಟರಮಣ ಅಯ್ಯರ್ ಅವರು ಮಣಿ ಅವರು ದಯವಿಟ್ಟು ಬನ್ನಿ. ಅದಾದ ನಂತರದಲ್ಲಿ ರತನ್ ಅವರು ಮೂರನೇವರು ರೆಡಿಯಾಗಿರಿ. ಅಮ್ಮ ಮಾತಾಜಿ சொன்னீங்கல்ல நல்லபடியா ஸ்டேஜ் ஃபங்க்ஷன் ಶ್ರೀ ವೆಂಕಟರಮಣ ಅಯ್ಯರ್ ದಂಪತಿಗಳು மகாராஜா வந்திருந்தாங்க சுவாமி கிட்ட ஆசீர்வாதம். ಇದಾದ ನಂತರ ರತನ್ ಅವರು ஆசீர்வச்சனாச்சு இப்போ எல்லாரும் காணதிங்க ರೆಡಿ ಆಗಬೇಕು. ಅದಾದ ನಂತರ ರಾಜೇಂದ್ರ ವಿಲಾಸ್ வாசவி மெடிக்கல்ஸ் ದಂಪತಿಗಳು. கிட்ட ஒரு நிமிஷம் அதே அம்மாவை பார்க்கறதுக்கு போலான்னு சொன்னேன். அப்புறம் சொன்னேன். அப்புறம் அங்கே இன்னும் பிளான் பண்ணலாம் என்ன பண்ணலாம். ರತನ್ ಅವರು ರಾಜೇಂದ್ರ ವಾಸವಿ ಮೆಡಿಕಲ್ಸ್ ದಂಪತಿಗಳು. அம்மா இங்க வந்துருங்க. அடியன் ರಾಜೇಂದ್ರ ವಾಸವಿ ಮೆಡಿಕಲ್ಸ್ ನ ದಂಪತಿಗಳು. ಇದಾದ ನಂತರದಲ್ಲಿ ಲಕ್ಕಣ್ಣ ದಂಪತಿಗಳು.
ಮಧು ದಂಪತಿಗಳು. ಅದಾದ ನಂತರ ಮೂರ್ತಿ ದಂಪತಿಗಳು. ಲಕ್ಕಣ್ಣ. ಮಧು ದಂಪತಿಗಳಿದ್ದೀರಾ? ದಯವಿಟ್ಟು ವೇದಿಕೆಗೆ ಬನ್ನಿ. ಅದಾದ ನಂತರ ಮೂರ್ತಿ ದಂಪತಿಗಳು, ವೆಸ್ಟ್ ಸೈಡ್ ಮೂರ್ತಿ ದಂಪತಿಗಳು. ಮನೋಹರ್ ಇದ್ದಾರ? ಮನೋಹರ್ ಇದ್ರೆ ಬರ್ಬೋದು. ಮೂರ್ತಿ ವೆಸ್ಟ್ ಸೈಡ್ ಅವರಿದ್ರೆ ದಯವಿಟ್ಟು ಬನ್ನಿ. ಅದಾದ ನಂತರ ಶ್ರೀಗಿರಿ ದಂಪತಿಗಳು. ಶ್ರೀಗಿರಿ ದಂಪತಿಗಳು. ಅದಾದ ನಂತರ ಸಿ ಜಿ ವೆಂಕಟೇಶ್ ಮೂರ್ತಿ ದಂಪತಿಗಳು.